ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಕೂಡ ಗೊಂದಲ ಅನ್ನೋದು ಹಾಗೆ ಉಳ್ಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಸುಮಲತಾ ಅವರ ಜೊತೆ ನಮ್ಮ ವರಿಷ್ಠರು ಮಾತನಾಡಿದ್ದಾರೆ. ಒಂದೆರಡು ದಿನದಲ್ಲಿ ಎಲ್ಲ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ವರಿಷ್ಠರು ಮತ್ತು ದೇವೇಗೌಡರ ನಡುವೆ ಮೈತ್ರಿ ಮಾತುಕತೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ನಮಗೆ ಆ ಮಂಡ್ಯ ಕ್ಷೇತ್ರದ ಕುರಿತಂತೆ ಅಲ್ಲಾಗ್ತಿರುವಂತಹ ಬೆಳವಣಿಗೆ ಕುರಿತಂತೆ ಮಾತನಾಡುವಂತಹ ಅಧಿಕಾರವಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಅಂದಾಗ ಸುಮಲತಾ ಅಂಬರೀಶ್ ಒಂದಷ್ಟು ವಿಶ್ವಾಸದಲ್ಲಿದ್ದರು. ಒಂದೆರಡು ಸಲ ಡೆಲ್ಲಿಗೂ ಹೋಗಿ ಬಂದರು. ಮೊದಲು ಸತ ತನಗೆ ಟಿಕೆಟ್ ಬೇಕು ಅಂತಲೇ ಮಾತುಕತೆಯನ್ನು ನಡೆಸಿದ್ರು. ನಂತರದ ಸಂದರ್ಭದಲ್ಲಿ ವರಿಷ್ಠರು JDSನ ಸರ್ವೆಯನ್ನು ಸುಮಲತಾ ಮುಂದಿಟ್ಟಿದ್ದಾರೆ ಅನ್ನುವಂತಹ ಒಂದಷ್ಟು ಬೆಳವಣಿಗೆಗಳಾಯಿತು. ಅದೇನೇ ಇದ್ದರೂ ಕೂಡ ಸುಮಲತಾ ಅವರ ಸ್ಟೇಟ್ಮೆಂಟ್ ಏನು ಅಂತಂದರೆ, ಪಕ್ಷದ ವರಿಷ್ಠರು ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ, ಕಾದು ನೋಡೋಣ ಅಂತಲೇ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ JDS ಪಾಳೆಯ ಅಂದಾಗ ಆರಂಭಿಕ ಹಂತದಲ್ಲಿ ಪುಟ್ಟರಾಜು ಅವರ ಹೆಸರು ಕೇಳಿಬರುತ್ತೆ. ನಂತರ ನಿಖಿಲ್ ಕುಮಾರಸ್ವಾಮಿ, ಇದೀಗ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಅಂತಿದ್ದಾರೆ. ಹಾಗಾಗಿ ಮಂಡ್ಯ ಕ್ಷೇತ್ರ ಅಂದ ಸಂದರ್ಭದಲ್ಲಿ BJP ಮತ್ತು JDS ಮೈತ್ರಿ ಅಭ್ಯರ್ಥಿ ನಿಲ್ತಾರಾ, JDS ಅಭ್ಯರ್ಥಿ ನಿಲ್ತಾರಾ, BJP ಅಭ್ಯರ್ಥಿ ನಿಲ್ತಾರಾ, ಹೀಗೆ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಇದ್ದೇ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಕೂಡ ಮಾತನಾಡಿದ್ದಾರೆ. ಒಂದೆರಡು ದಿವಸಗಳಲ್ಲಿ ಎಲ್ಲ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನೋಡ್ರಿ, ಅದೆಲ್ಲ ಎಲ್ಲ ಕಡೆನೂ ಈ ರೀತಿಯಾದಂಥ ಪರ ವಿರೋಧದ ಅಭಿಪ್ರಾಯಗಳಿರ್ತಾವೆ. ನಮ್ಮ ರಾಷ್ಟ್ರೀಯ ನಾಯಕರು ಸೂಕ್ತ ನಿರ್ಣಯ ತಗೋತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಶೆಟ್ಟರ್ ಹೆಸರೇ ಮುಂಚೂಣಿಯಲ್ಲಿದೆ. ಓಕೆ, ಥ್ಯಾಂಕ್ ಯು. ಈಶ್ವರಪ್ಪ ಸರ್, ಅವ್ರದ್ದು ಸರಿ ಆಕತ್ತೆ. ಈಗ ಅವ್ರಿಗೂ ಮಾತಾಡಿದಾರಲ್ಲ. ನಿಮ್ಗೆ ಅರ್ಜೆಂಟಾಗಿ ಬೇಕಂತೀರಿ, ನಮ್ಗೆ ಅರ್ಜೆಂಟಾಗಿ ಹೇಳಕ್ಕೆ ಇರುತ್ತೆ ಅಷ್ಟೇ. ಅಲ್ಲಲ್ಲ, ಈಗ ಅವ್ರಿಗೆ ನಮ್ಮ ರಾಷ್ಟ್ರೀಯ ನಾಯಕರು ಮಾತನಾಡಿಸಿದ್ದಾರೆ. ಅದಕ್ಕೆ ಅನೇಕ ರೀತಿಯಾದಂಥ ಚರ್ಚೆಗಳು ನಡೀತಾ ಇದ್ದಾವೆ. ವಿದಿನ್ ಎ ಡೇ ಆರ್ ಟು ಎಲ್ಲ ನಿಮ್ಮ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. 2 ದಿವಸದಲ್ಲಿ ಎಲ್ಲ. ಮುಖ್ಯವಾಗಿ ಪ್ರಹ್ಲಾದ್ ಜೋಶಿ ಮಾತಾಡಿರುವಂಥದ್ದು ಸಿದ್ದರಾಮಯ್ಯನವರ ಕುರಿತಂತೆ. ಲೋಕಸಭಾ ಚುನಾವಣೆಯ ನಂತರದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ಕಳ್ಕೊಳ್ತಾರೆ. CM ಗಾದಿಯಿಂದ ಕೆಳಗಿಳಿಬೇಕಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ವಿಫಲ ಆಗುತ್ತೆ. 5ಕ್ಕಿಂತ ಹೆಚ್ಚು ಸೀಟುಗಳನ್ನು ಪಡೆದುಕೊಳ್ಳೋದಿಲ್ಲ. ಹಾಗಾಗಿ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರೇ ಸ್ವತಃ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಈ ರೀತಿಯ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೆಯುತ್ತೆ ಅನ್ನೋದು ಪ್ರಹ್ಲಾದ್ ಜೋಶಿ ಅವರ ಮಾತು. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅಂಬರೀಶ್ ಈಗಾಗಲೇ 2 ಸಲ ಡೆಲ್ಲಿಗೆ ಹೋಗಿ ಬಂದರು. ಮೊದಲನೇ ಸತಿ ಹೋದಾಗ ತನಗೆ BJP ಮತ್ತು JDS ಮೈತ್ರಿ ಅಭ್ಯರ್ಥಿ ಟಿಕೆಟ್ ಬೇಕು ಅಂತಲೇ ವರಿಷ್ಠರ ಮುಂದೆ ತಮ್ಮ ಬೇಡಿಕೆಯನ್ನು ಮುಂದಿಟ್ಟಿದ್ರು. ನಂತರ ಅಲ್ಲಿಂದಲೂ ಕೂಡ ಒಂದಷ್ಟು ಭರವಸೆಯ ಮಾತುಗಳು ಕೇಳಿ ಬಂತು. ಆ ದಿನದಿಂದ ಒಂದು ವಾರ ಹಿಂದಿನವರೆಗೂ ಕೂಡ ಬಹಳ ವಿಶ್ವಾಸದಲ್ಲಿದ್ದಂಥ ಸುಮಲತಾ ಅಂಬರೀಶ್ ರೀಸೆಂಟಾಗಿ ಒಂದು 5 ದಿವಸದಿಂದ ಮತ್ತೆ ಡೆಲ್ಲಿಗೆ ಹೋಗಿ ಬರಬೇಕಾಗತ್ತೆ. ಆ ನಂತರದ ಸಂದರ್ಭದಲ್ಲಿ ವರಿಷ್ಠರು ಇನ್ನೂ ಕೂಡ ಏನೂ ತೀರ್ಮಾನ ಮಾಡಿಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಹಾಗಾಗಿ ಕೊಂಚ ಸ್ಟೇಟ್ಮೆಂಟಲ್ಲಿ ವ್ಯತ್ಯಯಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಮುಂದೇನಾಗುತ್ತೆ ಲೋಕಸಭಾ ಕ್ಷೇತ್ರ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಕುತೂಹಲ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಮೇಶ್ ನೀಡ್ತಾರೆ. ಕಲ್ಮೇಶ್, ಪ್ರಹ್ಲಾದ್ ಜೋಶಿ ಅವರು ಸಿದ್ದರಾಮಯ್ಯನವರ ಕುರಿತಂತೆ ಬಹಳಷ್ಟು ಟೀಕೆ ಮಾಡಿದ್ದಾರೆ. ವಿಶೇಷವಾಗಿ ಲೋಕಸಭಾ ಚುನಾವಣೆ ನಂತರ CM ಸಿದ್ದರಾಮಯ್ಯನವರು ರಾಜೀನಾಮೆನೇ ನೀಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಯಾವ ಕಾರಣಕ್ಕೆ ಹಿಂಗೆ ಹೇಳಿದ್ರು? ಅವ್ರಿಗೇನಾದರೂ ಕ್ಲೂ ಸಿಕ್ಕಿದೆಯಂತ? ಅದ್ರ ಬಗ್ಗೆ ಕಾಂಗ್ರೆಸ್ಸಲ್ಲಿ ಚರ್ಚೆ ಆಗಿರೋ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಯಾವಾಗ ಮಾಹಿತಿ ಬಂತು? ಯಾವ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು ಕಲ್ಮೇಶ್? ಏನು ಲೋಕಸಭಾ ಚುನಾವಣೆ ನಂತರ ಸರ್ಕಾರ ಪತನ ಆಗ್ತದೆ ಎಂಬುದಕ್ಕೆ ಸ್ವತಃ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಅವರ ಒಂದು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಕೇಂದ್ರದ ಪ್ರಭಾವಿ ಸಚಿವ ಮತ್ತು ಧಾರವಾಡ ಲೋಕಸಭಾ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಒಂದು ಸ್ಫೋಟಕವಾದ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲೇ ಒಂದ್ ಕಡೆ ಸಾಕಷ್ಟು ರೀತಿಯ ಷಡ್ಯಂತ್ರ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಚಟುವಟಿಕೆಗಳು ನಡೀತಿದ್ದಾವೆ. ಅವರ ಆಂತರಿಕ ಏನು ವಲಯದಲ್ಲಿ ಪಕ್ಷದಲ್ಲಿಯೇ ಈ ರೀತಿಯಾದಂತ ಚಟುವಟಿಕೆ ನಡೆತಿರೋದು ಮತ್ತು ಕೇವಲ ಮುಖ್ಯಮಂತ್ರಿ ಅಷ್ಟೇ ಅಲ್ಲ, DK ಶಿವಕುಮಾರ್ ಅವರನ್ನ ಕಾನೂನಾತ್ಮಕವಾಗಿ ವೀಕ್ ಮಾಡ್ತಕ್ಕಂಥ ಕೆಲಸವನ್ನ ಆ ಪಕ್ಷದ ಶಾಸಕರು, ನಾಯಕರು, ಪ್ರಮುಖರು ಮಾಡ್ತಾ ಇದ್ದಾರೆ ಎಂಬ ಹೇಳಿಕೆ ಕೊಟ್ಟಿರೋದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಅಲಿಯ ಏನು ಎಲ್ಲವೂ ಸರಿ ಇಲ್ಲ ಎಂಬುದಕ್ಕೆ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡೋದು ಮತ್ತು ಅವರವರ ಕೆಲವು ಕಾನೂನಾತ್ಮಕವಾದಂತಹ ಸೂಕ್ಷ್ಮ ಮಾಹಿತಿಗಳನ್ನ ಅವರ ನಾಯಕರ ವಿರುದ್ಧನೇ ಕೊಡ್ತಕ್ಕಂಥವು ಕೆಲವು ಪ್ರಮುಖ ಬೆಳವಣಿಗೆ ಆಗಿವೆ ಎಂಬ ಮಾಹಿತಿಯನ್ನು ಕೊಟ್ಟದ್ದು. ಎಲ್ಲ ಹೇಳಿಕೆ ನೋಡಿದ್ರೆ ಎಲ್ಲ ಒಂದ್ ಕಡೆ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಸ್ಥಾನಗಳನ್ನ ಗಳಿಸಿದ್ರೆ ಒಂದು ಟಾರ್ಗೆಟ್ ನ ಹೈಕಮಾಂಡ್ ಸಿದ್ದರಾಮಯ್ಯ ಕೊಟ್ಟಿರೋದು. ಅಲ್ಲಿ ಏನಾದ್ರು ಕಡಿಮೆ ಇದ್ರೆ ಖಂಡಿತವಾಗ್ಲೂ ರಾಜೀನಾಮೆ ಕೊಡಬೇಕಾಗ್ತದೆ. ಯಾಕಂದ್ರೆ ಇದರಲ್ಲಿ ಯಾವುದೇ
ಇಲ್ಲ, ಯಾಕಂದ್ರೆ ಈಗ ಅವ್ರಿಗೆ ಸಾಕಷ್ಟು ರೀತಿಯ ಸ್ವಾತಂತ್ರ್ಯವನ್ನ ಆ ಪಕ್ಷದ ಹೈಕಮಾಂಡ್ ಕೊಟ್ಟಿದೆ. 5 ಗ್ಯಾರಂಟಿಗಳಿಗೆ ಎಲ್ಲವನ್ನ ಸ್ವಾತಂತ್ರ್ಯ ಕೊಟ್ಟಿದೆ. ಜೊತೆಗೆ ಯಾರ್ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತವ್ರು ಸಿದ್ದರಾಮಯ್ಯನವರು. ಅದಕ್ಕೋಸ್ಕರ ಅವರು ಒಂದೇಳಿ ಏನಾದ್ರು 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಿಸ್ಕೊಂಡು ಬರ್ತಿದ್ರೆ ಖಂಡಿತವಾಗ್ಲೂ ಅವರ ತಲೆದಂಡ ಆಗ್ತದೆ ಎಂಬ ಹೇಳಿಕೆಯನ್ನ ಈ ರೀತಿಯಾಗಿ ವ್ಯಾಖ್ಯಾನ ಮಾಡಲಾಗ್ತದೆ. ಮತ್ತು ಇದೇ ಸಂದರ್ಭದಲ್ಲಿ ಏನು ಉಪಮುಖ್ಯಮಂತ್ರಿ ಶಿವಕುಮಾರ್ ಇದ್ದಾರೆ. ಶಿವಕುಮಾರ್ ಅವರು ಸಹ ಅವ್ರ ವಿರುದ್ಧವೂ ಸಹ ಕೆಲವು ಷಡ್ಯಂತ್ರ ನಡೀತಾ ಇದೆ. ಕಾನೂನಾತ್ಮಕವಾಗಿ ಅವರನ್ನ ವೀಕ್ ಮಾಡೋಕು ಅಂತ ಆ ಮುಖಾಂತರವನ್ನ ಹತೋಟಿಯಲ್ಲಿ ಇರತಕ್ಕಂಥ ಕೆಲಸವನ್ನ ಆ ಪಕ್ಷದ ಪ್ರಮುಖರು ಮಾಡ್ತಿದ್ದಾರೆ ಎಂಬ ಹೇಳಿಕೆಯನ್ನ ಸಹ ಇವತ್ತು ಜೋಶಿ ಅವರು ಕೊಟ್ಟಿರ್ತಕ್ಕಂಥದ್ದು. ಇನ್ನು 5 ಗ್ಯಾರಂಟಿಗಳು ಬಗ್ಗೆನೂ ಮಾತನಾಡಿದ್ದಾರೆ. ಏನು 5 ಗ್ಯಾರಂಟಿಗಳು ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಏನಿದೆ ಅವೆಲ್ಲವೂ ಸರಿ ಇಲ್ಲ. ಯಾಕಂದ್ರೆ ಸಾಕಷ್ಟು ರೀತಿ 5 ಗ್ಯಾರಂಟಿ ಕೊಟ್ಟ ನಂತರ ಅಲ್ಲಿಯ ಸರಿಯಾದಂತ ಅವು ಸಫಲ ಆಗ್ತಿಲ್ಲ. ಆ ಗ್ಯಾರಂಟಿಗಳು ಹೇಳ್ತಾ ಇದ್ರಲ್ಲ, ಆ ಗ್ಯಾರಂಟಿಗಳು ಸರ್ಕಾರಕ್ಕೆ ಶಾಪವಾಗಿ ತಟ್ಟುವ ಸಾಧ್ಯತೆ ಇದೆ ಎಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಂಡ್ಯ ಲೋಕಸಭಾ ಟಿಕೆಟ್ ಗೊಂದಲ ಕುರಿತಂತೆ ಮಾತನಾಡಿದರೆ ಸುಮಲತಾ ಅವರ ಜೊತೆ ನಮ್ಮ ರಾಷ್ಟ್ರೀಯ ನಾಯಕರು ಮಾತನಾಡ್ತಿದ್ದಾರೆ. ಈಗ ಅವರು ಮೌನಕ್ಕೆ ಶರಣಾಗಿರಬಹುದು, ಆದ್ರೆ ಅವ್ರು ಸಾಕಷ್ಟು ನಮ್ಮ ನಾಯಕರ ಜೊತೆ ಟಚ್ ಅಲ್ಲಿ ಇದ್ದಾರೆ, ಮಾತುಕತೆ ಮಾಡ್ತಿದ್ದಾರೆ. ಎಲ್ಲವಕ್ಕೂ 1-2 ದಿನಗಳಲ್ಲಿ ತಾರ್ಕಿಕ ಅಂತ್ಯನ ಕಾಣಬಹುದು ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರೀತಮ್ ಗೌಡ ಅವ್ರ ಬಗ್ಗೆನೂ ಮಾತನಾಡಿದ್ದಾರೆ. ಪ್ರೀತಮ್ ಗೌಡ ಅವರು ಅಲ್ಲಿ ಅಪಸ್ವರ ಎತ್ತಿದ್ದಾರೆ ಆ ಒಂದು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕುರಿತಂತೆ, ಬಿಜೆಪಿ ಅಭ್ಯರ್ಥಿ ಕುರಿತಂತೆ. ಮತ್ತು ಈಶ್ವರಪ್ಪನವರ ಬಗ್ಗೆನೂ ಮಾತನಾಡಿದ್ದಾರೆ. ಈಶ್ವರಪ್ಪ ಇವೆಲ್ಲವೂ ಬಗ್ಗೆನೂ ಸ್ವಲ್ಪ ವೇಳೆ ಬೇಕು, ನಮಗೆ ತಾಳ್ಮೆಯಿಂದ ಇರಬೇಕಾಗ್ತದೆ. ನಾವು ನಿಮ್ಮ ಹಾಗೆ ಬೇಗನೆ ಮಾತನಾಡಬೇಕು ಅಥವಾ ಮಾಹಿತಿಯನ್ನು ಕೊಡ್ತಕ್ಕಂಥಲ್ಲ. ಯಾಕಂದ್ರೆ ಒಟ್ಟಾರೆ ಸಾಕಷ್ಟು ಭಿನ್ನಾಯತೆ ಇದೆ ಎಂಬುದನ್ನ ಪರೋಕ್ಷವಾಗಿ ಜೋಶಿ ಅವರು ಒಪ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ನಾಯಕರು ಅವ್ರ ಜೊತೆ ಮಾತನಾಡ್ತಿದ್ರೆ ಎಲ್ಲವೂ ಸುಖಾಂತ್ಯವಾಗಲಿದೆ ಎಂಬ ಆಶಾಭಾವನೆಯನ್ನ ಜೋಶಿ ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಕಲ್ಮೇಶ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.